ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಪ್ರಜ್ಞಾ. ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಮ್ಗೆ ಡೇ 2 ಟ್ರಿಪ್ ಲಾಸ್ ವೇಗಸ್ ಅಲ್ಲಿ. ಸೊ ಬೆಳಿಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಬ್ರೇಕ್ಫಾಸ್ಟ್‌ಗೆ ಹೋಗ್ತಾ ಇದ್ದೇವೆ. ಸೊ ಇವತ್ತೂನು ಪ್ಲಾನ್ ಇದೆ ಬೇರೆ ಬೇರೆ ಕಸಿನೋ ಎಕ್ಸ್‌ಪ್ಲೋರ್ ಮಾಡುವ ಅಂತ. ಬನ್ನಿ ಜಾಯಿನ್ ವಿತ್ ಅಸ್. ಹೇಗಿದೆ ಅಂತ ನೋಡೋಣ. ಈ ಸುಂದರವಾದ ಸೂರ್ಯೋದಯದ ಸುವರ್ಣ ಬಣ್ಣವನ್ನು ಸವಿಯುತ್ತಾ ಹೊಸ ದಿನ ಪ್ರಾರಂಭಿಸಿದೆ. ನಾವು ಬೆಳಿಗ್ಗೆ ತಿಂಡಿ ತಿನ್ನಲು ಬೆಲ್ಲಾಜಿಯೋದ ಪ್ಯಾಟಿಸೆರಿಗೆ ಬಂದೆವು. ಇದು ಯುರೋಪಿಯನ್ ಸ್ಟೈಲ್ನ ಬೇಕರಿ ಆ್ಯಂಡ್ ಚಾಕ್ಲೇಟ್ ಫುಡ್ ಕೆಫೆ. ಇವರ ಕಲೆಕ್ಷನ್ ಮೋಹಕವಾಗಿದೆ. ಇವರ ಪೇಸ್ಟ್ರೀಸ್, ಚಾಕ್ಲೇಟ್, ಜೆಲಾಟೋಸ್, ಕೇಕ್ಸ್, ಬ್ರೇಕ್ಫಾಸ್ಟ್ ಐಟಮ್ ಎಲ್ಲ ಸಿಗುತ್ತೆ. ಪ್ಯಾಟಿಸರಿಯ ವಿಶೇಷತೆ ಏನಂದರೆ ಈ ಚಾಕ್ಲೇಟ್ ಫೌಂಟೇನ್. ಈ ಅದ್ಭುತ ಫೌಂಟೇನ್ 27 ಅಡಿ ಎತ್ತರ ಇದ್ದು ಗ್ಲಾಸ್ ಬಾಕ್ಸಿಂದ ಕವರ್ ಮಾಡಿದ್ದಾರೆ. ಇದನ್ನು ಡಿಸೈನ್ ಮಾಡಿದವರು ಜಾನ್ ಫಿಲಿಪ್ ಮೋರೆ. ಈ ಮೆಲ್ಟ್ ಆಗ್ತಿರುವ ಚಾಕ್ಲೇಟಲ್ಲಿ 3 ಥರದ ಅಂದರೆ ಡಾರ್ಕ್ ಮಿಲ್ಕ್ ಮತ್ತು ವೈಟ್ ಚಾಕ್ಲೇಟಿಂದ ಮಾಡಿದ್ದಾರೆ. 500 ಅಡಿ ಸ್ಟೀಲ್ ಪೈಪಿಂದ 2 ಟನ್ನಷ್ಟು ಚಾಕ್ಲೇಟ್ 113 ಲೀಟರಷ್ಟು ಪ್ರತಿ ನಿಮಿಷ ಸರ್ಕ್ಯುಲೇಟ್ ಆಗ್ತದೆ. ಇವರ ಈ ವಿಶೇಷತೆಯಿಂದಾಗಿಯೇ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಕೂಡ ಬಂದಿದೆ. ಹೊಟ್ಟೆ ತುಂಬ ಹಸಿತಾ ಇತ್ತು. ಈ ಮೆನು ನೋಡಿ ಇವತ್ತು ನನ್ನ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ ಅಂದ್ಕೊಂಡೆ. ಆದರೆ ಹುಡುಕಿ ಸ್ವಲ್ಪ ವೆಜ್ ಐಟಮ್ ಸಿಕ್ತು, ಅದನ್ನೇ ಆರ್ಡರ್ ಮಾಡಿದ್ವಿ. ನಾವೇನಾದರೂ ಅರ್ಜೆಂಟಲ್ಲಿದ್ದರೆ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ತಾ ಇಲ್ಲಿ ಬಂದು ರಪ್ಪ ಸೀಟ್ ಹಿಡ್ಕೊಂಡ್ರೆ ಭಾರಿ ಒಳ್ಳೆಯದು, ಬಸ್ಸಲ್ಲಿ ಹಿಡಿದಾಗೆ. ಕೆಫೆ ಹತ್ರ ಟೇಬಲ್ಸ್ ಇದೆ, ಆದರೆ ಬೆಳಿಗ್ಗೆಯ ರಶ್ಶಿಂದಾಗಿ ಟೇಬಲ್ ಸಿಗೋವರೆಗೂ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡ್ತಾ ಚಂದದ ವ್ಯೂ ಎಂಜಾಯ್ ಮಾಡ್ತಾ ಇದ್ದಾಗ ನನ್ನ ಗಂಡ ಅವರು ಬ್ರೇಕ್ಫಾಸ್ಟ್ ಇಟ್ಕೊಂಡು ಬಂದರು. ಏನು ತಂದಿದ್ದಾರೆ ನೋಡ್ವಾ. ಈ ವೆಜ್ಜಿ ರ್ಯಾಪ್ ತುಂಬ ಡಿಲಿಷಿಯಸ್, ಜ್ಯೂಸಿ, ಫ್ಲೇವರ್ಫುಲ್ ಆಗಿತ್ತು. ನಾನಂತೂ ಫ್ಯಾನ್ ಆಗಿಬಿಟ್ಟೆ ಇದಕ್ಕೆ. ಈ ಚಿಯಾ ಪುಡ್ಡಿಂಗ್ ಅಂತೂ ಕಲರ್ಫುಲ್, ಅಟ್ರಾಕ್ಟಿವ್, ಟೇಸ್ಟಿಯಾಗಿತ್ತು. ನೀವು ಗಿಲ್ಟ್ ಫ್ರೀಯಾಗಿ ಒಂದು ಹೆಲ್ದಿ ಡೆಸರ್ಟ್ ತಿನ್ಬೋದು. ಇದಂತೂ ನನಗೆ ಸೋಲ್ ಫುಡ್. ನಾವು ಬ್ರೇಕ್ಫಾಸ್ಟ್ ಮುಗಿಸಿ ಬೆಲ್ಲಾಜಿಯೋದ ಗ್ರೌಂಡ್ ಫ್ಲೋರಲ್ಲಿ ಇರುವ ದ ಬೆಲ್ಲಾಜಿಯೋ ಕನ್ಸರ್ವೇಟರಿ ಆ್ಯಂಡ್ ಬೊಟಾನಿಕಲ್ ಗಾರ್ಡನ್ಸ್ ನೋಡಲಿಕ್ಕೆ ಬಂದೆವು. ಇದು 14,000 ಸ್ಕ್ವೇರ್ ಫೂಟ್ ಇದ್ದು 24/7 ವೀಕ್ಷಣೆಗೆ ಓಪನ್ ಇದ್ದು ಗ್ಲಾಸ್ ಡೋಮ್ನ ಕೆಳಗೆ ಹೂ, ಗಿಡ ಮತ್ತು ಡಿಸೈನ್ಸ್ನ ನೋಡ್ಬೋದು. ನಾವು ಬಂದದ್ದು ಕ್ರಿಸ್ಮಸ್ ಸೀಸನ್ ಆಗಿದ್ದರಿಂದ ಆಲ್ ಬೋರ್ಡ್ ಫಾರ್ ಹಾಲಿಡೇ ಬೆಲ್ ಆ್ಯಂಡ್ ವಿಸಲ್ಸ್ ಪ್ರದರ್ಶನವನ್ನು ನವಂಬರಿಂದ ಜಾನ್ವರಿವರೆಗೂ ನೋಡ್ಬೋದು. ಈ ಡಿಸೈನ್ನಲ್ಲಿ ರೇಲ್, ದೊಡ್ಡ ದೊಡ್ಡ ಬೆಲ್, ಫರ್ ಮರಗಳು, ಪಾಯಿಂಸೆಡಾ ಹೂಗಳು, ಅದೇ ಆ ರೆಡ್ಡಲ್ಲಿರೋದು. ಅಲ್ಲಿ ನೋಡಿ, ಅವರನ್ನಲ್ಲ, ಆ ಬ್ರಿಡ್ಜಲ್ಲಿ ಬರ್ತಾ ಇರುವ ಟ್ರೈನ್ ಎಷ್ಟು ಕ್ಯೂಟ್ ಆಗಿತ್ತಂದರೆ ಹೇಳಲಿಕ್ಕಿಲ್ಲ. ಈ ಟ್ರೈನ್ ಅಲ್ಲೇ ರೌಂಡ್ ಹೊಡಿತಾ ಇರುತ್ತೆ ನೋಡಿ.
ಇಲ್ಲಿ ನೀವು ನೋಡ್ತಾ ಇರೋದು ಜಿಂಜರ್ ಬ್ರೆಡ್ ಇಂದ ಮಾಡಿದ ಒಂದು ಮನೆಯ ಆಕಾರ. ಹಂಗಂತೂ ಈ ಗಾರ್ಡನ್ ಎಲ್ಲ ನೋಡಿ ಸ್ವರ್ಗವೇ ಭೂಮಿಗೆ ಬಂದಂಗಾಯ್ತು. ಸ್ವರ್ಗ ಯಾರು ನೋಡಿದಾರ ಅದು ಬೇರೆ ವಿಷಯ ಅಲ್ಲ, ಒಂದು ಹೇಳೋದು. ಮತ್ತೆ ಯಾವುದೋ ಮೂವಿ ಸೆಟ್ಟಿಗಿಂತ ಏನು ಕಮ್ಮಿ ಇರಲಿಲ್ಲ. ಡಿಸ್ನಿ ವಂಡರ್ಲ್ಯಾಂಡ್ ಥರ ಭಾರಿ ಗ್ರ್ಯಾಂಡಲ್ಲಿತ್ತು. ಈ ಆಕರ್ಷಕ ಮನಮೋಹಕ ಗಾರ್ಡನ್ನ ನೋಡಿ ಹಾಗೆ ಕಸಿನೋ ಅಲ್ಲಿ ಅಡ್ಡಾಡಿ ಅಲ್ಲಿಂದಲೇ ಮುಂದೆ ಹೋದೆವು. ಬೆಲಾಜಿಯೋ ಅಲ್ಲಿ ಇರುವ ಲಕ್ಸುರಿ ಶಾಪ್ಸ್ ನೋಡೋದಿದೆ ಇನ್ನು. ಈ ಬೆಲಾಜಿಯೋ ಇಂದ ಇನ್ನೊಂದು ಸೈಡ್ ಇಂದ ಎಕ್ಸಿಟ್ ಆಗಿ ಸೀಸರ್ ಪ್ಯಾಲೇಸ್ ಕಸಿನೋ ಹೋಗ್ಲಿಕ್ಕೆ ವಾಕಿಂಗ್ ಬ್ರಿಡ್ಜ್ ಇದೆ. ಹಾಗೆ ಕೆಳಗಡೆ ನೋಡ್ತಾ ಇರೋದು ಮೇನ್ ರೋಡ್. ಅಲ್ಲಿ ನೀವು ನೋಡ್ತಾ ಇರೋದು ಫ್ಲೆಮಿಂಗೋ ಹೋಟೆಲ್ಸ್ ಅಂಡ್ ಕಸಿನೋಸ್. ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ಈ ಟ್ರಾವೆಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದರೆ ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಲೈಕ್ಸಿಂದ ನನಗೆ ಹಾರೈಸುತ್ತಾ ಆಶೀರ್ವದಿಸಿ ವಿಡಿಯೋನ ಮುಂದುವರಿಸೋಣ. ನಾವು ಈಗ ಹೋಗ್ತಾ ಇರೋದು ಸೀಸರ್ ಪ್ಯಾಲೇಸ್ನ ಹೋಟೆಲ್ ಆ್ಯಂಡ್ ಕಸಿನೋ ಅಲ್ಲಿ ಸುತ್ತಾಡಲಿಕ್ಕೆ. ಇದನ್ನು ಒಂದು ರೋಮ್ ಥೀಮಲ್ಲಿ ಡಿಸೈನ್ ಮಾಡಿದ್ದಾರೆ. ಇದರ ಆಪೋಸಿಟ್ ಅಲ್ಲಿ ಶೆಫ್ ಗಾರ್ಡನ್ ರ್ಯಾಮ್ಸಿ ಅವರ ಹೆಲ್ ಕಿಚನ್ ರೆಸ್ಟೋರೆಂಟ್ ಇತ್ತು. ರೆಸ್ಟೋರೆಂಟ್ ಅಪೋಸಿಟ್ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೆವು. ಒಂದು ಗುಡಿ ಕಾಣಿಸ್ತು. ನಾನಂತೂ ಶಾಕ್ ಆಗಿಬಿಟ್ಟೆ. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲಿ. ಮತ್ತೆ ಗೊತ್ತಾಯಿತು ಲಾರ್ಡ್ ಬ್ರಹ್ಮ ಅವರದ್ದಾಗಿದ್ದು ಇನ್ನೂ ಸರ್ಪ್ರೈಸ್ ಆಯಿತು. ಈ ಗುಡಿಯು ಬ್ಯಾಂಕಾಕ್ ಥೈಲ್ಯಾಂಡ್ನ ಈರವನ್ ಶ್ರೈನ್ನ ರೆಪ್ಲಿಕೇಟ್ ಮಾಡಿದ್ದಾರೆ. ಬ್ರಹ್ಮದೇವರ 4 ಮುಖ ಮತ್ತು 8 ಕೈಗಳು ಈ ಕಂಚಿನಿಂದ ಮಾಡಿದ ಸುಂದರವಾದ ಮೂರ್ತಿಯಲ್ಲಿ ನೋಡಬಹುದು. ಸೃಷ್ಟಿಕರ್ತನಿಗೆ ನಮಿಸುತ್ತಾ ಸೀಸರ್ಸ್ ಪ್ಯಾಲೇಸ್ನ ಎಂಟ್ರೆನ್ಸ್ ನೋಡಲಿಕ್ಕೆ ಹೋದೆವು. ಇದು ನಾವು ಹೋಗ್ತಾ ಇರೋದು ಸೀಸರ್ಸ್ ಪ್ಯಾಲೇಸ್ನ ಮೇನ್ ಎಂಟ್ರೆನ್ಸ್ನ ಸೈಡಿಂದ. ಆಲ್ರೆಡಿ ನಮಗೆ ರೋಮ್ನಲ್ಲಿ ಇದ್ದ ಹಾಗೆ ವೈಬ್ ಬರ್ತಾ ಇದೆ ನೋಡಿ. ಆ ಸುಂದರವಾದ ಕಂಬಗಳು, ಮಾರ್ಬಲಿಂದ ಮಾಡಿದ ಶಿಲ್ಪಕಲೆಗಳು ಮತ್ತು ಹರಿಯುತ್ತಿರುವ ಕಾರಂಜಿ.
ಈ ಹೋಟೆಲ್ ಎಂಟ್ರೆನ್ಸೇ ಇಷ್ಟು ಚಂದ ಇರುವಾಗ ಇನ್ನು ಒಳಗಡೆ ಎಂಥ ಡಿಸೈನ್ ಮಾಡಿರ್ಬೋದು ಅನ್ನೋ ಕುತೂಹಲ ನನಗೆ. ಬನ್ನಿ ಅದನ್ನು ಮುಂದಿನ ಎಪಿಸೋಡಲ್ಲಿ ಡೀಟೇಲ್ ಆಗಿ ವೀಕ್ಷಿಸೋಣ. ನನ್ನ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು. ಟೇಕ್ ಕೇರ್. ಸಿ ಯು ಸೂನ್.